ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಪ್ರೀತಿಯ ಜನರ, ದೇವರ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ನಿಮಗೆ ವಿರುದ್ಧವಾಗಿ ಸಂಕಲ್ಪಿಸಿರುವ ಯಾವ ಆಯುಧವು ನಿಮ್ಮನ್ನು ಜಯಿಸೋದು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ತನ್ನ ಮಕ್ಕಳಿಗೆ ವಿರುದ್ಧವಾಗಿ ಸೈತಾನನು ತರುವಂತ ಯಾವುದೇ ಬಾಣವಾಗಿರಲಿ, ಅವನು ಹಾಕುವಂತ ಬಾಣಗಳಿಂದ ತನ್ನ ಮಕ್ಕಳನ್ನು ಕಾಪಾಡುವಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನು ಮಾಡುವಂತ ದೇವರಾಗಿದ್ದಾನೆ. ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಅವನು ಬೀಳುವಾಗ ದೇವರು ಅವನನ್ನು ತಡೆಗಟ್ಟುತ್ತಾನೆ. ದೇವರು ತನ್ನ ಮಕ್ಕಳಿಗೆ ಭದ್ರತೆಯನ್ನು ಕೊಟ್ಟು ಆತ ನಡೆಸುವಂತ ದೇವರಾಗಿದ್ದಾನೆ. ನಿಮಗೆ ವಿರುದ್ಧವಾಗಿ ಯಾವುದೇ ಶಕ್ತಿಯಾಗಿರಲಿ ನಿಮ್ಮನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ದೇವರ ರಕ್ತ, ಯೇಸುವಿನ ರಕ್ತ ನಮಗೆ ಕವಚವಾಗಿದ್ದು, ನಮಗೆ ರಕ್ಷಣಾ ದುರ್ಗವಾಗಿದ್ದು, ಯೇಸುವಿನ ರಕ್ತದಲ್ಲಿ ಆತನು ತನ್ನ ರಕ್ತದಲ್ಲಿ ನಮ್ಮನ್ನ ಭದ್ರಪಡಿಸಿ ನಡೆಸುವ ದೇವರಾಗಿದ್ದಾನೆ. ದೇವರು ಖಂಡಿತವಾಗ್ಲೂ ದೇವರು ನಿಮಗೆ ಸಂರಕ್ಷಣೆಯನ್ನು ಕೊಡ್ತಾನೆ. ದೇವರು ನಿಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿರುವ ದೇವರಾಗಿದ್ದಾನೆ. ನಿಮಗೆ ವಿರುದ್ಧವಾಗಿ ಯಾವುದೇ ಕಾರ್ಯ ಆಗಿರಲಿ, ಯಾವುದೇ ಆಯುಧವಾಗ್ಲೂ ನಿಮಗೆ ವಿರುದ್ಧವಾಗಿ ಫಲಿಸುವುದಿಲ್ಲ. ದೇವರ ಹಸ್ತದಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವಂತದ್ದಾಗಿದೆ. ದೇವರು ನಿಮ್ಮನ್ನು ನಡೆಸಲಿಕ್ಕೆ ಆತನು ದೇವಾದ ದೇವನು ರಕ್ಷಕನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ.